ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಯೋಗೀಶ್ ಕಾಮಿನಹಳ್ಳಿ. ಮಲೆನಾಡು ಭಾಗದ ಜನರಿಗೆ ಕಂಟಕಪ್ರಾಯವಾಗಿರತಕ್ಕಂಥ KFD ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಈ ವರ್ಷ ತನ್ನ ಕಬಂಧ ಬಾಹುವನ್ನ ಬೇಸಿಗೆಯ ಮುನ್ನವೇ ಚಾಚಿರ್ತಕ್ಕಂಥದ್ದು. ಪ್ರತಿ ಬಾರಿ ಬೇಸಿಗೆ ಆರಂಭದ ಜೊತೆಗೆ ಆರಂಭವಾಗಿರ್ತಕ್ಕಂಥ ಈ ಒಂದು KFD ಈ ಬಾರಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಚಳಿಗಾಲದಲ್ಲಿಯೇ ಕಾಣಿಸಿಕೊಂಡಿರ್ತಕ್ಕಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗಾಗಲೇ 3 KFD ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿರತಕ್ಕಂಥದ್ದು. ಎನ್ನಾರ್ಪುರ ಹಾಗೂ ಕೊಪ್ಪ ತಾಲೂಕುಗಳಲ್ಲಿ ಈ ಒಂದು KFD ಪಾಸಿಟಿವ್ ಪ್ರಕರಣ ಕಂಡು ಬಂದಿರತಕ್ಕಂಥದ್ದು. ನಿನ್ನೆ ಸಂಜೆ 24 ವರ್ಷದ ಯುವತಿಯೊಬ್ಬಳಲ್ಲಿ KFD ಪಾಸಿಟಿವ್ ಪ್ರಕರಣ ಕಂಡು ಬಂದಿರತಕ್ಕಂಥದ್ದು. ಆ ಯುವತಿಗ ಸದ್ಯ ಕೊಪ್ಪ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಕ್ಕಂಥದ್ದು. ಸಹಜವಾಗಿ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯ ಕಾಡಂಚಿನ ಗ್ರಾಮಗಳಲ್ಲಿ ಈ ಒಂದು KFD ಆತಂಕ ಮನೆ ಮಾಡ್ತಕ್ಕಂಥದ್ದು. ಪ್ರತಿ ವರ್ಷ ಕಾಡಿಗೆ ದನಕರುಗಳನ್ನು ಮೇಯಿಸಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಮತ್ತು ಸೌದಿ ಕಟ್ಟಿಗೆಗಳನ್ನು ತರಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಲವಾರು ಜನರಲ್ಲಿ ಈ ಒಂದು KFD ಪ್ರಕರಣ ಕಾಣಿಸಿಕೊಳ್ತಾ ಇರ್ತದೆ. ಯಾಕಂದ್ರೆ ಕಾಡಿನಲ್ಲಿ ಸತ್ತು ಬೀಳ್ತಕ್ಕಂಥ ಮಂಗಗಳ ಅದರಿಂದ ಉತ್ಪತ್ತಿ ಆಗ್ತಕ್ಕಂಥ ಉಣ್ಣೆಗಳಿಂದ ಈ ಒಂದು KFD ಹರಡ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯೊಂದಿಗೆ ಆರೋಗ್ಯ ಇಲಾಖೆಯ ಒಂದು ಸಹಯೋಗವನ್ನು ಪಡೆದುಕೊಂಡು ಉಣ್ಣೆಗಳ ಪರಿಶೀಲನೆಯನ್ನ ಮಾಡ್ತಕ್ಕಂಥದ್ದು. ಸತ್ತು ಬಿದ್ದಿರ್ತಕ್ಕಂಥ ಮಂಗಗಳ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಪರಿಶೀಲನೆಯನ್ನ ಮಾಡ್ತಕ್ಕಂಥ ಕೆಲಸಗಳನ್ನ ಕೂಡ ನಿರಂತರವಾಗಿ ಮಾಡ್ತಾ ಇದೆ. ಆದ್ರೂ ಕೂಡ ಈ ಒಂದು KFDಗೆ ಕಡಿವಾಣ ಹಾಕುವಲ್ಲಿ ಆರೋಗ್ಯ ಇಲಾಖೆ ಮುಂದಾಗಿಲ್ಲ. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಪ್ರತಿ ವರ್ಷ ಬೇಸಿಗೆಯ ಆರಂಭದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ KFDಗೆ ಕಡಿವಾಣ ಹಾಕ್ತೀವಿ, ನೆಕ್ಸ್ಟ್ ಮುಂದಿನ ಬಾರಿಯಿಂದ KFD ಬರದಂತೆ ನೋಡ್ಕೊಳ್ತೀವಿ ಅಂತೇಳಿ ಆರೋಗ್ಯ ಇಲಾಖೆ ಸಾರಿ ಹೇಳ್ತಾರೆ. ಆದ್ರೆ ಪ್ರತಿ ವರ್ಷ ಕೂಡ ಹೇಳಿದ್ದನ್ನು ಹೇಳ್ತಾ ಇರ್ತಕ್ಕಂಥ ಅರಣ್ಯ ಇಲಾಖೆ KFDಗೆ ಕಡಿವಾಣ ಹಾಕುವಲ್ಲಿ ಮಾತ್ರ ವಿಫಲವಾಗಿರ್ತಕ್ಕಂಥದ್ದು. ಮಲೆನಾಡಿಗರ ನಿದ್ದೆಯನ್ನ ಕೆಡಿಸಿದೆ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ KFD ಪಾಸಿಟಿವ್ ಬಂದು ಕಳೆದ ವರ್ಷಗಳಲ್ಲಿ ಇರ್ಬೋದು, ಅದರ ಹಿಂದಿನ ವರ್ಷಗಳಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ್ದು. ಈಗಾಗಲೇ ಬೇಸಿಗೆ ಆರಂಭಕ್ಕೂ ಮುನ್ನವೇ 3ರಲ್ಲಿ KFD ಪಾಸಿಟಿವ್ ಬಂದಿರತಕ್ಕಂಥದ್ದು. ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ, ಶೃಂಗೇರಿ, ಕೊಪ್ಪ ಭಾಗದ ಜನರನ್ನ ಆತಂಕಕ್ಕೆ ಒಳಗಾಗಿ ಮಾಡಿರ್ತಕ್ಕಂಥದ್ದು. ಆರೋಗ್ಯ ಇಲಾಖೆ ಈಗಾಗಲೇ KFD ಪಾಸಿಟಿವ್ ಬಂದಿರತಕ್ಕಂಥವರ ಸಂಪರ್ಕದಲ್ಲಿದ್ದವರು ಹಾಗೂ ಅವರ ಗ್ರಾಮಸ್ಥರುಗಳನ್ನ ಮತ್ತೆ ಕಾಡಂಚಿನ ಗ್ರಾಮಗಳಲ್ಲಿ ತೆರಳಿ ಅವರುಗಳ ರಕ್ತದ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ಶೀತ, ಕೆಮ್ಮು, ಜ್ವರ ಇರ್ತಕ್ಕಂಥ ವ್ಯಕ್ತಿಗಳ ಸ್ಯಾಂಪಲ್ಗಳನ್ನು ಕೂಡ ಕಲೆಕ್ಟ್ ಮಾಡಿ ಪರಿಶೀಲನೆಯಾಗಿ ಕಳಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಈ ಆರೋಗ್ಯ ಇಲಾಖೆ ಶೃಂಗೇರಿಯಲ್ಲಿ 2 ಬೆಡ್ನ KFD ವಾರ್ಡ್ಗಳನ್ನು ತೆರೆದಿರ್ತಕ್ಕಂಥದ್ದು. ಕೊಪ್ಪ ಮತ್ತು ಎನ್ನಾರ್ಪುರ ತಾಲೂಕಿನಲ್ಲಿ ತಲಾ 5 ಬೆಡ್ನ KFD ವಾರ್ಡ್ಗಳನ್ನು ತೆರೆದಿರ್ತಕ್ಕಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಟ್ಟು 12 ಬೆಡ್ನ KFD ವಾರ್ಡ್ಗಳು ಇರ್ತಕ್ಕಂಥದ್ದು. 3 ತಾಲೂಕು ಆಸ್ಪತ್ರೆಗಳಲ್ಲಿ ಒಂದು ಪ್ರಾಥಮಿಕವಾಗಿ KFD ಪಾಸಿಟಿವ್ ಬಂದವರಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಇರ್ಬೋದು ಅಥವಾ ಉಡುಪಿಯ KMC ಮಣಿಪಾಲ ಆಸ್ಪತ್ರೆಗೆ ರೆಫರ್ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡು ಅವರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಆರೋಗ್ಯ ಯೋಜನೆ ಅಡಿಯಲ್ಲಿ APL ಮತ್ತು BPL ಕಾರ್ಡ್ ಇಬ್ಬರಿಗೂ ಕೂಡ ಈ ಒಂದು ಚಿಕಿತ್ಸೆಯನ್ನ ಉಚಿತವಾಗಿ ಕೊಡಿಸ್ಲಿಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿರ್ತಕ್ಕಂಥ. ಒಟ್ಟಿನಲ್ಲಿ ಏನಂತಂದ್ರೆ ಬೇಸಿಗೆ ಕಾಲದಲ್ಲಿ ಆರಂಭವಾಗಿ ಕಾಣಿಸ್ಕೊಳ್ತಾ ಇದ್ದಂಥ ಈ ಒಂದು KFD ಈ ಬಾರಿ ಬೇಸಿಗೆ ಆರಂಭಕ್ಕೂ ಮುನ್ನ ಅಂದ್ರೆ ಚಳಿಗಾಲದಲ್ಲಿಯೇ ತನ್ನ ಕಬಂಧ ಭಾವವನ್ನು ವ್ಯಾಪಿಸಿಕೊಳ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಈ ಒಂದು ಮಲೆನಾಡಿಗರಿಗೆ ಬೇಸಿಗೆ ಕಾಲದಲ್ಲಿ ದನಗಳನ್ನ ಮೇಯಿಸ್ಲಿಕ್ಕೆ ಇರ್ಬೋದು ಅಥವಾ ಕಟ್ಟಿಗೆಗಳನ್ನು ತರಲಿಕ್ಕೆ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಸತ್ತು ಬಿದ್ದಂತಹ ಮಂಗಗಳಿರ್ಬೋದು, ಅವುಗಳಿಂದ ಬಂದಿದ್ದಂತಹ ಉಣ್ಣೆಗಳು ಕಚ್ಚಿದಂತಹ ಸಂದರ್ಭದಲ್ಲಿ KFD ಪಾಸಿಟಿವ್ ಬರ್ತಕ್ಕಂಥ ಸನ್ನಿವೇಶಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಈಗಾಗಲೇ ಡ್ಯಾಂಪೋ ಆಯಿಲ್ಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಮತ್ತೆ ಕಾಡಂಚಿನ ಗ್ರಾಮಗಳಲ್ಲಿ ಸಾಕಷ್ಟು ಜನರಿಗೆ ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.